ಹೇಗ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಬೆಳಿಗ್ಗೆನೆ ಸ್ಕ್ವಾಡ್ ಅನೌನ್ಸ್ ಮಾಡಿಬಿಟ್ಟಿದ್ರೆ. ಆಸ್ಟ್ರೇಲಿಯನ್ ಟೀಮ್ ಸ್ಕ್ವಾಡ್ ಫಾರ್ T20 ವರ್ಲ್ಡ್ ಕಪ್ 2024 ಅನೌನ್ಸ್ ಆಗಿದೆ. ಅಫ್ಘಾನಿಸ್ತಾನ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಯಿತು. ನಿನ್ನೆ ರಾತ್ರಿ 2 ಸ್ಕ್ವಾಡ್ನ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. CSK ಟೇಕಿಂಗ್ ಆನ್ ಪಂಜಾಬ್ ಕಿಂಗ್ಸ್. ಇವತ್ತು ಅದೇನೋ ಗೊತ್ತಿಲ್ಲ ಮಗ, ಪ್ರಿಡಿಕ್ಷನ್ಗಳೆಲ್ಲ ಕಾಲೆತ್ಕೊಂತ ಇದ್ದಾವೆ. ರೀಸೆಂಟ್ ಪ್ರಿಡಿಕ್ಷನ್ ಮಾಡಿರೋದೆಲ್ಲ ಎಲ್ಲ ಉಲ್ಟಾ ಹೊಡಿತಾನೇ ಇದ್ದಾವೆ. ಇವತ್ತು ಅದೇನಾಗೈತೆ ಅಂತ ಗೊತ್ತಿಲ್ಲ ಪ್ರಿಡಿಕ್ಷನ್. ಇವತ್ತು CSK ಒಂಥರ ಮೋಸ್ಟ್ ಫೇವ್ರೇಟ್ ಟೀಮು. ಆಡಿರುವಂಥ 9 ಮ್ಯಾಚಲ್ಲಿ 5 ಮ್ಯಾಚ್ನಾಗ ಗೆದ್ದಿರುವಂಥ CSK, ಇಲ್ಲಿ 3 ಮ್ಯಾಚ್ನಾಗ ಗೆದ್ದಿರುವಂಥ, ಆಡಿರುವಂಥ 9 ಮ್ಯಾಚಲ್ಲಿ 3 ಮ್ಯಾಚ್ನಾಗ ಗೆದ್ದಿರುವಂಥ ಪಂಜಾಬ್ ಕಿಂಗ್ಸು. ಲಾಸ್ಟ್ ಮ್ಯಾಚ್ ಇಬ್ಬರು ಕೂಡ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸೋಲಾಗಿತ್ತು, ಆಮೇಲೆ ಗೆದ್ಬಿಟ್ಟು ಬರ್ತಾ ಇದ್ದಾರೆ CSK ಅವರು. ಅವ್ರು ಗೆದ್ದಿರೋ ಮ್ಯಾಚ್ಗಳೆಲ್ಲ ಆಲ್ಮೋಸ್ಟ್ ಚೇಪಾಕ್ ಸ್ಟೇಡಿಯಮಲ್ಲೇ ಜಾಸ್ತಿ ಮ್ಯಾಚಸ್ಗಳನ್ನ ಗೆದ್ದಿದ್ದಾರೆ. ಆಲ್ಮೋಸ್ಟ್ 4 ಮ್ಯಾಚನ್ನು ಚೇಪಾಕ್ ಸ್ಟೇಡಿಯಮಲ್ಲೇ ಗೆದ್ದಿದ್ದಾರೆ. ಅವೇ ಮ್ಯಾಚ್ಗಳೆಲ್ಲ ಅಷ್ಟೇನು ಚೆನ್ನಾಗಿ ಆಡಿಲ್ಲ. ಇವತ್ತು ಮ್ಯಾಚ್ ಹಾಕಿರೋದು ಚೇಪಾಕ್ ಸ್ಟೇಡಿಯಮಲ್ಲೇ ಆಗಿರೋದ್ರಿಂದ CSK ಅವರು ಒಂಥರ ಒನ್ ಆಫ್ ಫೇವ್ರೇಟ್ ಟೀಮ್ ಅನ್ನೋ ಥರನೇ ಕಾಣಿಸ್ತಾ ಇದೆ. ಬಟ್ ಪಂಜಾಬ್ ಕಿಂಗ್ಸ್ ಏನು ಕಮ್ಮಿ ಟೀಮ್ ಏನಲ್ಲ, ಸಿಕ್ಕಾಪಟ್ಟೆ ಖಡಕ್ ಬ್ಯಾಟಿಂಗ್ ಇದೆ ಇವರು. ಪಂಜಾಬ್ ಕಿಂಗ್ಸ್ನು ಕೂಡ CSK ಯಾವ ಥರ ಇದೆಯೋ ಇವ್ರದ್ದು ಕೂಡ ಅದೇ ಥರ ಇದೆ. ಬಟ್ ಲಾಸ್ಟ್ ಮ್ಯಾಚ್ ಒಂಥರ ಕನ್ವಿನ್ಸಿಂಗ್ ಆಗಿ ಗೆದ್ರು. ಎರಡು ಟೀಮ್ ಕೂಡ ಒಂಥರ ಕನ್ವಿನ್ಸಿಂಗ್ ಆಗಿನೇ ಗೆದ್ರು. ಬಟ್ ಇವರು ಬ್ಯಾಟಿಂಗ್ ಡೆಪ್ತ್ ಏನಿದೆ, ಬಂದ್ಬಿಟ್ಟು ಬಾಟಮಲ್ಲಿ ಗುದ್ದುತ್ತಾರಲ್ಲ, ಹಾಕೊಂಡು ಶಶಾಂಕ್ ಸಿಂಗು ಎಲ್ಲ ಹಾಕೊಂಡು ಟಚ್ತಾರಲ್ಲ, ಅದನ್ನು ನೋಡ್ತು ಅಂತಂದರೆ ಅಜ್ಜಿ ಭಯಂಕರ ಡೆಡ್ಲಿ ಆಗಿ ಕಾಣ್ತದೆ. ಜಾನಿ ಬೇಸ್ಟೋ ಬೇರೆ ಫಾರ್ಮಿಗೆ ಬಂದುಬಿಟ್ಟಿದ್ದಾರೆ. ಸೊ ಅದರಿಂದ ಈ ಮ್ಯಾಚು ಒಂಥರ ಸಿಕ್ಕಾಪಟ್ಟೆ ಟಫ್ ಆಗಿದೆ ಪ್ರಿಡಿಕ್ಷನ್ ಮಾಡೋದು. ಬಟ್ ಆದರೂ ಕೂಡ ಹೇಳ್ತಾ ಇದ್ದೀನಿ, ಇವತ್ತಿನ ಮ್ಯಾಚ್ನ ನನ್ನ ಪ್ರಕಾರ ಚೆನ್ನೈಯಲ್ಲಿ ಚೇಪಾಕಲ್ಲಿ ನನ್ನ ಪ್ರಕಾರ CSK ಗೆಲ್ಲುವಂಥ ಸಾಧ್ಯತೆಯೇ ಜಾಸ್ತಿ. ಇವತ್ತು ನನ್ನ ಓಟು CSKಗೆ. ಡೋಂಟ್ ಬೆಟ್ ಆನ್ ಮೈ ಪ್ರಿಡಿಕ್ಷನ್. ಯಾವುದೇ ಕಾರಣಕ್ಕೂ ಕೂಡ ಪ್ರಿಡಿಕ್ಷನ್ ಮೇಲೆ ಬೆಟ್ ಗೀಟೆಲ್ಲ ಅದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಕಾಲೆತ್ಕೊಂಡಿದೆ ಅಂತ ಮಾತ್ರ ಅಂತಲ್ಲ, ಯಾರು ಹಾಕಕ್ಕೆ ಹೋಗ್ಬಿಡಿ ಅಷ್ಟೇ. ಸುಮ್ಮನೆ ನಾವು ಫನ್ನಿಗೋಸ್ಕರ ಮಾಡುವಂಥ ಪ್ರಿಡಿಕ್ಷನ್ ಅಷ್ಟೇ ಇದು. ಸೊ ಓಕೆ, ಇವತ್ತು ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆಯೇ ಜಾಸ್ತಿ. ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲುವಂಥ ಸಾಧ್ಯತೆ, ಚೇಸ್ ಡೌನ್ ಮಾಡುವಂಥವ್ರಿಗೆ ಗೆಲ್ಲುವಂಥ ಸಾಧ್ಯತೆ ಜಾಸ್ತಿ. ಆವ್ರೇಜ್ ಸ್ಕೋರ್ ಅಂತೂ 200 ಮೇಲೇ ಇರುತ್ತೆ ಗುರು ಇಲ್ಲಿ. ಯಾಕಂದರೆ ಸುಮಾರು ಸಲ ಇಲ್ಲಿ ಚೇಪಾಕಲ್ಲಿ ಮುಂಚೆ ಎಲ್ಲ 200 ಹೊಡಿತು ಅಂದರೆ ಚೇಪಾಕಲ್ಲಿ ಅವನ ಅಜ್ಜಿ ಗ್ರೇಟ್ ಅಂತ ಹೇಳಿದ್ರು. ಬಟ್ ಈ ಸಲ ಸುಮಾರು ಸಲ 200 ಮೇಲೆ ಹೋಗಿದೆ. 200 ಚೇಸ್ ಡೌನ್ ಕೂಡ ಆಗಿದೆ ಚೇಪಾಕಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಬಟ್ ಇವತ್ತು ನನ್ನ ಓಟು CSKಗೆ. ನನ್ನ ಪ್ರಿಡಿಕ್ಷನ್ CSK ಇರ್ಬೋದು. ಬಟ್ ಎಲ್ಲರೂ ಬೆಟ್ಗಳು CSK ಸೋಲ್ಬೇಕು ಅಂತ. ಏನಕ್ಕೆ ಅಂತಂದರೆ RCBಗೆ ತೊಂದರೆ ಆಗುತ್ತೆ CSK ಗೆಲ್ತು ಅಂದರೆ. CSK ಲಿಂದ ಎಲ್ಲ ಸೋಲ್ತಾ ಹೋಯ್ತು ಅಂತಂದರೆ RCB ಎಲ್ಲ ಗೆಲ್ತಾ ಬಂತು ಅಂತಂದರೆ RCBಗೆ ಒಂದು ಚಾನ್ಸ್ 7 ಮ್ಯಾಚ್ನಾಗ ಗೆದ್ಬಿಟ್ಟು. ಯಾಕಂದರೆ CSK ಅವ್ರದ್ದು ಪಾಸಿಟಿವ್ ರನ್ ರೇಟ್ ಇದೆ ಸಿಕ್ಕಾಪಟ್ಟೆ, ಪ್ಲಸ್ 0.810 ಎಲ್ಲೆಲ್ಲ ಇದೆ. ಸೊ ಅದರಿಂದ CSK ಸೋಲ್ಬೇಕು ಅಂತ ಬೇಡ್ಕೊಳ್ಳಿ ಇವತ್ತು. ಬಟ್ ಅದರ CSK ಗೆಲ್ಲುತ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಪ್ರಿಡಿಕ್ಷನ್ ವೈಸ್ ನೋಡ್ತು ಅಂತಂದರೆ. ಸೊ ಓಕೆ, ಇವಾಗ ಸ್ಕ್ವಾಡ್ ವಿಚಾರಕ್ಕೆ ಹೋಗ್ಬಿಡೋಣ. ಆಸ್ಟ್ರೇಲಿಯನ್ ಟೀಮ್ ಸ್ಕ್ವಾಡ್, ಆಸ್ಟ್ರೇಲಿಯನ್ ಸ್ಕ್ವಾಡ್ನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಡೇವಿಡ್ ವಾರ್ನರ್, ಟ್ರಾವಿಸ್ ಹೆಡ್ ಮತ್ತು ಟಿಮ್ ಡೇವಿಡ್ ಅವರಿದ್ದಾರೆ ಜೆನ್ಯೂನ್ ಬ್ಯಾಟರ್ಸ್ ಆಗಿ. ವಿಕೆಟ್ ಕೀಪರ್ಸ್ ಆಗಿ ಮ್ಯಾಟಿ ವೇಡ್ ಇದ್ದಾರೆ, ಜಾಶ್ ಇಂಗ್ಲಿಸ್ ಇದ್ದಾರೆ. ಆಮೇಲೆ ಆಲ್ರೌಂಡರ್ಸ್ ಆಗಿ ಮಿಚೆಲ್ ಮಾರ್ಷ್ ಇವರೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ. ಪ್ಯಾಟ್ ಕಮಿನ್ಸ್ ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿಲ್ಲ, ಮಿಚೆಲ್ ಮಾರ್ಷನೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ. ವರ್ಲ್ಡ್ ಕಪ್ ಗೆಲ್ಸಿದ್ರು ಸಹ T20ಗೆ ನೀನು ಬೇಡಾಗೋರು ಕ್ಯಾಪ್ಟನ್ಸಿ ಮಿಚೆಲ್ ಮಾರ್ಷೇ ಮಾಡಲಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಏನಕ್ಕೆ ಅಂತ. ಪ್ಯಾಟ್ ಕಮಿನ್ಸ್ ಅವರಿಗೆ ಅವ್ರನ್ನ ಕೂರ್ಗಿರಿಸ್ತಾರ. ಇವ್ರು ಪಕ್ಕಾ T20 ಶಾರ್ಟ್ ಆಫ್ ಪ್ಲೇಯರ್ ಆಗಿ, ಅಂದರೆ ಪ್ಲೇಯಿಂಗ್ ಲೆವೆಲ್ ಒಳಗಡೆ ಇರೋದಿಲ್ಲ ಅಂತ ಅನ್ಕೊಂಡು ಈ ಥರ ಮಾಡಿದ್ರ ಅಂತ ಗೊತ್ತಿಲ್ಲ. ಓಕೆ, ಏನೋ ಮಾಡಿದ್ದಾರೆ. ಆಮೇಲೆ ಗ್ಲೆನ್ ಮ್ಯಾಕ್ಸ್ವೆಲ್ ಆಬ್ವಿಯಸ್ಲಿ ಇರಬೇಕು, ಮಾರ್ಕಸ್ ಸ್ಟೋನಿಸ್ ಆಬ್ವಿಯಸ್ಲಿ ಇರಲೇಬೇಕು, ಆಮೇಲೆ ಕೆಮರಾನ್ ಗ್ರೀನ್ ನಮ್ಮ RCB ಪ್ಲೇಯರ್ ಇವರು ಕೂಡ ಇರಲೇಬೇಕು. ಇದ್ದಾರೆ ಅಷ್ಟೇ. ಏನು ಅಂತ ಹೆವಿ ಮೂಲ ಮಾಡಿಬಿಟ್ಟಿದ್ರೆ, ಹೊಸ ಹೆಸರು ತಗೊಂಬಂದ್ಬಿಟ್ಟಿದ್ರೆ ಅಂತ ಎಲ್ಲ ನೋನ್ ನೇಮ್ಸ್ಗಳನ್ನೇ ಇದ್ದಾರೆ. ಮ್ಯಾಟಿ ವೈಟ್, ಜಾಶ್ ಇಂಗ್ಲಿಷ್, ನ್ಯಾಥನ್ ಎಲಿಸ್, ಆಮೇಲೆ ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು. ಮಿಚೆಲ್ ಸ್ಟಾರ್ಕು ಈ IPL ನಾಯಿ ಓಡಿಸ್ಕೊಂಡಿದ್ದಾರೆ. ಬಟ್ ಆದರೂ ಇಲ್ಲಿ IPL ಆಡೋವಂಥ ಮಿಚೆಲ್ ಸ್ಟಾರ್ಕೆ ಬೇರೆ, ಅಲ್ಲಿ ಆಸ್ಟ್ರೇಲಿಯನ್ ಟೀಮ್ಗೆ ಆಡುವಂಥ ಮಿಚೆಲ್ ಸ್ಟಾರ್ಕೇ ಬೇರೆ, ಅದು ನಿಮಗೆ ಗೊತ್ತು. IPL ಆಡುವಂಥ ಸಿರಾಜಣ್ಣನೇ ಬೇರೆ, ಅಲ್ಲಿ ಇಂಟರ್ನ್ಯಾಷನಲ್ ಫಾರ್ಮೆಟ್ ಆಡುವಂಥ ಸಿರಾಜಣ್ಣನೇ ಬೇರೆ. ಅದೇ ಥರ ಸ್ಟಾರ್ಕು ಕೂಡ ಅಲ್ಲಿ ಸಕದಾಗಿ ಆಡ್ತಾರೆ ಒಂಥರ. ಪ್ಯಾಟ್ ಕಮಿನ್ಸ್, ಜಾಶ್ ಹೆಜಲ್ವುಡ್ ಅವರು ಇದ್ದಾರೆ, ಅಡಮ್ ಝಾಂಪಾ. ಜಾಶ್ ಹೆಜಲ್ವುಡ್ ಅವರು ಒಂಥರ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಝಾಂಪಾ ಕೂಡ ಒಂಥರ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಆಮೇಲೆ ಆಸ್ಟನ್ ಏಗರ್ ಅವರು ಇದ್ದಾರೆ. ಎಲ್ಲ ಒಂಥರ ನೋನ್ ನೇಮ್ಸ್ಗಳನ್ನೇ. ನೋಡೋಣ ಹೆಂಗೆ ಆಡ್ತಾರೆ ಅಂತ. ನಾವು ಆನ್ ಪೇಪರ್ ಏನು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಈ ಟೀಮ್ ಹಂಗಿದೆ ಹಿಂಗಿದೆ, ಹೊಡೆಯುತ್ತೆ ಕಪ್ಪು ಅದು ಇದು ಅಂತೆಲ್ಲ. ಎಕ್ಸಿಕ್ಯೂಷನ್ ಮುಖ್ಯ ಆಗುತ್ತೆ. ಕಾದ್ ನೋಡೋಣ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಇವರ ಪ್ಲಾನ್ಗಳನ್ನ ಅಂತ. ಹಂಗೆ ಅಫ್ಘಾನಿಸ್ತಾನ್ ಸ್ಕ್ವಾಡ್ನ ಕೂಡ ನೋಡ್ಕೊಬಿಡಿ. ಇಲ್ಲಿ 4 ಜನ ರಿಸರ್ವ್ಡ್ ಪ್ಲೇಯರ್ಸ್ ಆಗಿ ಕೂಡ 4 ಜನ ಅಲ್ಲ, 3 ಜನನ ರಿಸರ್ವ್ಡ್ ಪ್ಲೇಯರ್ ಆಗಿ ಕೂಡ ಇಟ್ಟಿದ್ದಾರೆ ಇವರು. ಇಬ್ರಾಹಿಂ ಜದ್ರಾನ್, ಆಮೇಲೆ ನಜೀಬುಲ್ಲಾ ಜದ್ರಾನ್ ಬ್ಯಾಟರ್ಸ್ ಆಗಿ, ಜೆನ್ಯೂನ್ ಬ್ಯಾಟರ್ಸ್ ಆಗಿ ಆಡ್ತಾರೆ. ಆಮೇಲೆ ಅಟಲ್ ಇವರೆಲ್ಲ ರಿಸರ್ವ್ ಪ್ಲೇಯರ್ಸು, ಸ್ಟಾರ್ ಮಾರ್ಕ್ ಆಗಿರೋರೆಲ್ಲ ರಿಸರ್ವ್ ಪ್ಲೇಯರ್ಸು. ವಿಕೆಟ್ ಕೀಪರ್ ಆಗಿ ಇದ್ದಾರೆ ರಮಾನುಲ್ಲಾ ಗುರ್ಬಾಜ್ ಮತ್ತು ಮೊಹಮ್ಮದ್ ಅಶಿಕ್ ಅವರಿದ್ದಾರೆ. ಆಮೇಲೆ ಆಲ್ರೌಂಡರ್ಸ್ ಆಗಿ ಅಜ್ಮತುಲ್ಲಾ ಒಮರ್ಜಿ, ಮೊಹಮ್ಮದ್ ನಬಿ, ಗುಲ್ಬದ್ದೀನ್, ಆಮೇಲೆ ಜನತ್ ಅವರಿದ್ದಾರೆ, ರಶೀದ್ ಖಾನ್ ಆ್ಯಂಡ್ ಕಾರೋಟಿ. ಏನು ಗುರು ಇದು ವಿಚಿತ್ರವಾಗಿದೆ ಹೆಸರು, ಇದನ್ನು ವಿಚಿತ್ರವಾಗಿ ಸೌಂಡ್ ಆಗ್ತಿದೆ. ಈ ಪ್ಲೇಯರ್ ನಾನು ಜಾಸ್ತಿ ಆಡೋದೇನು ನೋಡಿಲ್ಲ, ಸೊ ಗೊತ್ತಿಲ್ಲ ಈ ಪ್ಲೇಯರ್ ಹೆಂಗೆ ಆಡ್ತಾರೆ ಅಂತ. ಬೌಲರ್ಸ್ ಆಗಿ ಮುಜೀಬುರ್ ರೆಹಮಾನ್, ನೂರ್ ಅಹಮದ್, ನವೀನ್ ಉಲಾಕ್, ಫಜಲ್ ಫರೂಕಿ, ಆಮೇಲೆ ಫರೀದ್ ಅಹಮದ್ ಎಲ್ಲ ಗೊತ್ತಿರುವಂಥ ಪ್ಲೇಯರ್ಗಳೇ. ಸಲೀಂ ಸೈಫ್ ಎಲ್ಲ ಗೊತ್ತಿರುವಂಥ ಪ್ಲೇಯರ್ಸ್ಗಳನ್ನೇ ಹಾಕೊಂಡಿದ್ದಾರೆ. ಸೊ ನೋಡೋಣ, ಇದೊಂದು ವಿಚಿತ್ರವಾಗಿರುವಂಥ ಹೆಸರು, ಔಟ್ ಆಫ್ ದ ಸಿಲೆಬಸ್ ತಗೊಂಬಂದಿರ ಅಂತ ಅನ್ನಿಸ್ತಿದೆ. ಅದು ಯಾವುದು ಅಂತಂದರೆ ಕಾರೋಟಿ.
ಕಾದು ನೋಡೋಣ ಕಾರ್ವೋಟಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ನಿಮಗೇನಿಸ್ತಿದೆ ಆಸ್ಟ್ರೇಲಿಯನ್ ಸ್ಕ್ವಾಡ್ನ ನೋಡ್ತು ಅಂತಂದರೆ ಏನೋ ಕನ್ವಿನ್ಸಿಂಗ್ ಆಗಿದೆ. ಅಫ್ಘಾನಿಸ್ತಾನ್ ಸ್ಕ್ವಾಡ್ ಬಗ್ಗೆ ಏನು ಜಾಸ್ತಿ ಯಾರೋ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಯಾಕಂದರೆ ಅವರು ಬರೋದೇ ಇಲ್ಲ ಬಿಡೋರು ಬಿಡು, ಮೇಲ್ಗಡೆ ಬರೋದೇ ಇಲ್ಲ ಅವರು ಎಲ್ಲ ಓಡಿಸ್ಕೊಂಡು ಹೋಗ್ಬಿಡ್ತಾರೆ ಬಾಟಮಲ್ಲೇ ಅಂತ. ಬಟ್ ಆಸ್ಟ್ರೇಲಿಯನ್ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಫೋಕಸ್ ಅಂತೂ ಎಲ್ಲರೂ ಇಟ್ಟಿರ್ತೀರಾ. ಹೆಂಗಿದೆ ಆಸ್ಟ್ರೇಲಿಯನ್ ಟೀಮು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಚೆನ್ನಾಗೇ ಇದೆ. ಬಟ್ ಆಸ್ಟ್ರೇಲಿಯನ್ ಟೀಮಲ್ಲಿ ಒಂದೇ ದಿವಸ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದೆ ಅದು ಅಂತಂದರೆ ಫ್ರೇಜರ್ ಇರ್ತಾರೆ ಈ ವರ್ಲ್ಡ್ ಕಪ್ಪಿಗೆ ಅಂತ. ಫ್ರೇಜರು IPL ಅಲ್ಲಿ ಏನೇ ಕಿಸ್ತಿರ್ಬೋದು, ಇವಾಗ ನಾಯಿ ಹೊಡೆದಂಗೆ ಹೊಡೆದಿರ್ಬೋದು. ಬಟ್ ಆದರೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಿಲ್ಲ ಫ್ರೇಜರು. ನೋಡೋಣ ವಾರ್ನರ್ ಓಪನ್ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಓಪನ್ ಮಾಡ್ತಾರಾ ಅಂತ. ವಾರ್ನರ್ ಸೈಲೆಂಟಾಗಿ IPL ಕೂರಿಸಿದ್ರೆ ಅದೇ ಥರ ಕೂರಿಸ್ತಾರ ಅಥವಾ ವಾರ್ನರ್ಗೆ ಏನಾದರೂ ಥರ ಮೇಯ್ನಾಗಿ ಏನಾದ್ರು ಪ್ಲ್ಯಾಟ್ಫಾರ್ಮ್ ಕೊಡ್ತಾರ ಅಂತ ವರ್ಲ್ಡ್ ಕಪ್ಪಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್ ಇಷ್ಟು ಆಗಿತ್ತು 2 ಸ್ಕ್ವಾಡ್ ರಿಲೇಟೆಡ್ ಅಪ್ಡೇಟ್ಸು, ಜೊತೆಗೆ CSK ಆ್ಯಂಡ್ ಪಂಜಾಬ್ ಕಿಂಗ್ಸ್ ಮ್ಯಾಚ್ ರಿಲೇಟೆಡು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಒಬ್ಬ